ಮನೆಗೆ ನುಗ್ಗಿ ದರೋಡೆಯನ್ನ ಮಾಡಲಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ಲಕ್ಷ ರೂಪಾಯಿ ನಗದು, ಅರ್ಧ ಕೆಜಿ ಚಿನ್ನ ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಘಟನೆ ಯಲಹಂಕ ಪೊಲೀಸರ ಸೋಗಿನಲ್ಲಿ ದರೋಡೆ ಮಾಡಿ ಹಾಡಹಗಲೇ ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಯಲಹಂಕದ ಹೊಂಬಾಳೇಗೌಡರ ಮನೆಯಲ್ಲಿ ರಾಬರಿ ಮಾಡಲಾಗಿದೆ. ಬೆಂಗಳೂರಿನ ಬಿಇಎಲ್ ಬಡಾವಣೆಯಲ್ಲಿರತಕ್ಕಂತಹ ಮನೆಗೆ ಕಣ್ಣು ಹಾಕಿದ್ದಾರೆ ದರೋಡೆಕೋರರು. ಹಾಡಹಗಲೇ ಹೊಂಬಾಳೇಗೌಡರ ಮನೆಯಲ್ಲಿ ರಾಬರಿಯಾಗಿರತಕ್ಕಂಥದ್ದು ಬೆಚ್ಚಿ ಬೀಳಿಸ್ತಾ ಇದೆ. ಬೆಂಗಳೂರಿಗರನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ರಾಬರಿ ಕೇಸ್. ಪೊಲೀಸರ ಸೋಗಿನಲ್ಲಿ ಮನೆಗೆ ನುಗ್ಗಿ ಮನೆಗೆ ಕಣ್ಣು ಹಾಕಿ ಸಿಕ್ಕಿದನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ದರೋಡೆ ಮಾಡಿದ್ದಾರೆ. 20 ಲಕ್ಷ ರೂಪಾಯಿ ನಗದು ಸಹಿತ, ಜೊತೆಗೆ ಅರ್ಧ ಕೆಜಿ ಬಂಗಾರ ಎಲ್ಲವನ್ನು ತೆಗೆದುಕೊಂಡು ದೋಚಿ ಕದಿಮರು ಪರಾರಿಯಾಗಿದ್ದಾರೆ. ಬೆಂಗಳೂರಿನ ಯಲಹಂಕ ಪೊಲೀಸರ ಸೋಗಿನಲ್ಲಿ ದರೋಡೆ ಮಾಡಿ ಹಾಡಹಗಲೇ ಯಲಹಂಕದಲ್ಲಿರತಕ್ಕಂತಹ ಹೊಂಬಾಳೇಗೌಡರ ಮನೆಯಲ್ಲಿ ರಾಬರಿ ಆಗಿರತಕ್ಕಂಥದ್ದು. ಬೆಂಗಳೂರಿನ ಬಿಇಎಲ್ ಬಡಾವಣೆಯಲ್ಲಿ ಹಾಡಹಗಲೇ ದರೋಡೆಯಾಗಿರತಕ್ಕಂತಹ ದೃಶ್ಯಾವಳಿಗಳನ್ನ ತಾವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಅಲ್ಲಿ. ಮನೆಗೆ ನುಗ್ಗಿ ದರೋಡೆಯನ್ನ ಮಾಡಲಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ಲಕ್ಷ ರೂಪಾಯಿ ನಗದು, ಅರ್ಧ ಕೆಜಿ ಚಿನ್ನ ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಘಟನೆ ಯಲಹಂಕ ಪೊಲೀಸರ ಸೋಗಿನಲ್ಲಿ ದರೋಡೆ ಮಾಡಿ ಹಾಡಹಗಲೇ ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಯಲಹಂಕದ ಹೊಂಬಾಳೇಗೌಡರ ಮನೆಯಲ್ಲಿ ರಾಬರಿ ಮಾಡಲಾಗಿದೆ. ಬೆಂಗಳೂರಿನ ಬಿಇಎಲ್ ಬಡಾವಣೆಯಲ್ಲಿರತಕ್ಕಂತಹ ಮನೆಗೆ ಕಣ್ಣು ಹಾಕಿದ್ದಾರೆ ದರೋಡೆಕೋರರು. ಹಾಡಹಗಲೇ ಹೊಂಬಾಳೇಗೌಡರ ಮನೆಯಲ್ಲಿ ರಾಬರಿಯಾಗಿರತಕ್ಕಂಥದ್ದು ಬೆಚ್ಚಿ ಬೀಳಿಸ್ತಾ ಇದೆ. ಬೆಂಗಳೂರಿಗರನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ರಾಬರಿ ಕೇಸ್. ಪೊಲೀಸರ ಸೋಗಿನಲ್ಲಿ ಮನೆಗೆ ನುಗ್ಗಿ ಮನೆಗೆ ಕಣ್ಣು ಹಾಕಿ ಸಿಕ್ಕಿದನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ದರೋಡೆ ಮಾಡಿದ್ದಾರೆ. 20 ಲಕ್ಷ ರೂಪಾಯಿ ನಗದು ಸಹಿತ, ಜೊತೆಗೆ ಅರ್ಧ ಕೆಜಿ ಬಂಗಾರ ಎಲ್ಲವನ್ನು ತೆಗೆದುಕೊಂಡು ದೋಚಿ ಕದಿಮರು ಪರಾರಿಯಾಗಿದ್ದಾರೆ. ಬೆಂಗಳೂರಿನ ಯಲಹಂಕ ಪೊಲೀಸರ ಸೋಗಿನಲ್ಲಿ ದರೋಡೆ ಮಾಡಿ ಹಾಡಹಗಲೇ ಯಲಹಂಕದಲ್ಲಿರತಕ್ಕಂತಹ ಹೊಂಬಾಳೇಗೌಡರ ಮನೆಯಲ್ಲಿ ರಾಬರಿ ಆಗಿರತಕ್ಕಂಥದ್ದು. ಬೆಂಗಳೂರಿನ ಬಿಇಎಲ್ ಬಡಾವಣೆಯಲ್ಲಿ ಹಾಡಹಗಲೇ ದರೋಡೆಯಾಗಿರತಕ್ಕಂತಹ ದೃಶ್ಯಾವಳಿಗಳನ್ನ ತಾವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಅಲ್ಲಿ. ಮನೆಗೆ ನುಗ್ಗಿ ದರೋಡೆಯನ್ನ ಮಾಡಲಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ಲಕ್ಷ ರೂಪಾಯಿ ನಗದು, ಅರ್ಧ ಕೆಜಿ ಚಿನ್ನ ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಘಟನೆ ಯಲಹಂಕ ಪೊಲೀಸರ ಸೋಗಿನಲ್ಲಿ ದರೋಡೆ ಮಾಡಿ ಹಾಡಹಗಲೇ ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಯಲಹಂಕದ ಹೊಂಬಾಳೇಗೌಡರ ಮನೆಯಲ್ಲಿ ರಾಬರಿ ಮಾಡಲಾಗಿದೆ. ಬೆಂಗಳೂರಿನ ಬಿಇಎಲ್ ಬಡಾವಣೆಯಲ್ಲಿರತಕ್ಕಂತಹ ಮನೆಗೆ ಕಣ್ಣು ಹಾಕಿದ್ದಾರೆ ದರೋಡೆಕೋರರು. ಹಾಡಹಗಲೇ ಹೊಂಬಾಳೇಗೌಡರ ಮನೆಯಲ್ಲಿ ರಾಬರಿಯಾಗಿರತಕ್ಕಂಥದ್ದು ಬೆಚ್ಚಿ ಬೀಳಿಸ್ತಾ ಇದೆ. ಬೆಂಗಳೂರಿಗರನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ರಾಬರಿ ಕೇಸ್. ಪೊಲೀಸರ ಸೋಗಿನಲ್ಲಿ ಮನೆಗೆ ನುಗ್ಗಿ ಮನೆಗೆ ಕಣ್ಣು ಹಾಕಿ ಸಿಕ್ಕಿದನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ದರೋಡೆ ಮಾಡಿದ್ದಾರೆ. 20 ಲಕ್ಷ ರೂಪಾಯಿ ನಗದು ಸಹಿತ, ಜೊತೆಗೆ ಅರ್ಧ ಕೆಜಿ ಬಂಗಾರ ಎಲ್ಲವನ್ನು ತೆಗೆದುಕೊಂಡು ದೋಚಿ ಕದಿಮರು ಪರಾರಿಯಾಗಿದ್ದಾರೆ. ಬೆಂಗಳೂರಿನ ಯಲಹಂಕ ಪೊಲೀಸರ ಸೋಗಿನಲ್ಲಿ ದರೋಡೆ ಮಾಡಿ ಹಾಡಹಗಲೇ ಯಲಹಂಕದಲ್ಲಿರತಕ್ಕಂತಹ ಹೊಂಬಾಳೇಗೌಡರ ಮನೆಯಲ್ಲಿ ರಾಬರಿ ಆಗಿರತಕ್ಕಂಥದ್ದು. ಬೆಂಗಳೂರಿನ ಬಿಇಎಲ್ ಬಡಾವಣೆಯಲ್ಲಿ ಹಾಡಹಗಲೇ ದರೋಡೆಯಾಗಿರತಕ್ಕಂತಹ ದೃಶ್ಯಾವಳಿಗಳನ್ನ ತಾವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಅಲ್ಲಿ. ಮನೆಗೆ ನುಗ್ಗಿ ದರೋಡೆಯನ್ನ ಮಾಡಲಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ಲಕ್ಷ ರೂಪಾಯಿ ನಗದು, ಅರ್ಧ ಕೆಜಿ ಚಿನ್ನ ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಘಟನೆ ಯಲಹಂಕ ಪೊಲೀಸರ ಸೋಗಿನಲ್ಲಿ ದರೋಡೆ ಮಾಡಿ ಹಾಡಹಗಲೇ ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಯಲಹಂಕದ ಹೊಂಬಾಳೇಗೌಡರ ಮನೆಯಲ್ಲಿ ರಾಬರಿ ಮಾಡಲಾಗಿದೆ. ಬೆಂಗಳೂರಿನ ಬಿಇಎಲ್ ಬಡಾವಣೆಯಲ್ಲಿರತಕ್ಕಂತಹ ಮನೆಗೆ ಕಣ್ಣು ಹಾಕಿದ್ದಾರೆ ದರೋಡೆಕೋರರು. ಹಾಡಹಗಲೇ ಹೊಂಬಾಳೇಗೌಡರ ಮನೆಯಲ್ಲಿ ರಾಬರಿಯಾಗಿರತಕ್ಕಂಥದ್ದು ಬೆಚ್ಚಿ ಬೀಳಿಸ್ತಾ ಇದೆ. ಬೆಂಗಳೂರಿಗರನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ರಾಬರಿ ಕೇಸ್. ಪೊಲೀಸರ ಸೋಗಿನಲ್ಲಿ ಮನೆಗೆ ನುಗ್ಗಿ ಮನೆಗೆ ಕಣ್ಣು ಹಾಕಿ
ಸಿಕ್ಕಿದನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ದರೋಡೆ ಮಾಡಿದ್ದಾರೆ. 20 ಲಕ್ಷ ರೂಪಾಯಿ ನಗದು ಸಹಿತ ಜೊತೆಗೆ ಅರ್ಧ ಕೆಜಿ ಬಂಗಾರ ಎಲ್ಲವನ್ನು ತೆಗೆದುಕೊಂಡು ದೋಚಿ ಕದಿಮರು ಪರಾರಿಯಾಗಿದ್ದಾರೆ. ಬೆಂಗಳೂರಿನ ಯಲಹಂಕ ಪೊಲೀಸರ ಸೋಗಿನಲ್ಲಿ ದರೋಡೆ ಮಾಡಿ ಹಾಡಹಗಲೇ ಯಲಹಂಕದಲ್ಲಿರತಕ್ಕಂತಹ ಹೊಂಬಾಳೇಗೌಡರ ಮನೆಯಲ್ಲಿ ರಾಬರಿ ಆಗಿರತಕ್ಕಂಥದ್ದು. ಬೆಂಗಳೂರಿನ ಬಿಇಎಲ್ ಬಡಾವಣೆಯಲ್ಲಿ ಹಾಡಹಗಲೇ ದರೋಡೆಯಾಗಿರತಕ್ಕಂತಹ ದೃಶ್ಯಾವಳಿಗಳನ್ನ ತಾವು ನೋಡ್ತಾ ಇದ್ರ ಸ್ಕ್ರೀನ್ ನಲ್ಲಿ. ಮನೆಗೆ ನುಗ್ಗಿ ದರೋಡೆಯನ್ನ ಮಾಡಲಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ಲಕ್ಷ ರೂಪಾಯಿ ನಗದು, ಅರ್ಧ ಕೆಜಿ ಚಿನ್ನ ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಘಟನೆ ಯಲಹಂಕ ಪೊಲೀಸರ ಸೋಗಿನಲ್ಲಿ ದರೋಡೆ ಮಾಡಿ ಹಾಡಹಗಲೇ ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಯಲಹಂಕದ ಹೊಂಬಾಳೇಗೌಡರ ಮನೆಯಲ್ಲಿ ರಾಬರಿ ಮಾಡಲಾಗಿದೆ. ಬೆಂಗಳೂರಿನ ಬಿಇಎಲ್ ಬಡಾವಣೆಯಲ್ಲಿರತಕ್ಕಂತಹ ಮನೆಗೆ ಕಣ್ಣು ಹಾಕಿದ್ದಾರೆ ದರೋಡೆಕೋರರು. ಹಾಡಹಗಲೇ ಹೊಂಬಾಳೇಗೌಡರ ಮನೆಯಲ್ಲಿ ರಾಬರಿಯಾಗಿರ್ತಕ್ಕಂಥದ್ದು ಬೆಚ್ಚಿ ಬೀಳಿಸ್ತಾ ಇದೆ. ಬೆಂಗಳೂರಿಗರನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ರಾಬರಿ ಕೇಸ್. ಪೊಲೀಸರ ಸೋಗಿನಲ್ಲಿ ಮನೆಗೆ ನುಗ್ಗಿ ಮನೆಗೆ ಕಣ್ಣು ಹಾಕಿ ಸಿಕ್ಕಿದನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ದರೋಡೆ ಮಾಡಿದ್ದಾರೆ. 20 ಲಕ್ಷ ರೂಪಾಯಿ ನಗದು ಸಹಿತ ಜೊತೆಗೆ ಅರ್ಧ ಕೆಜಿ ಬಂಗಾರ ಎಲ್ಲವನ್ನು ತೆಗೆದುಕೊಂಡು ದೋಚಿ ಕದಿಮರು ಪರಾರಿಯಾಗಿದ್ದಾರೆ. ಬೆಂಗಳೂರಿನ ಯಲಹಂಕ ಪೊಲೀಸರ ಸೋಗಿನಲ್ಲಿ ದರೋಡೆ ಮಾಡಿ ಹಾಡಹಗಲೇ ಯಲಹಂಕದಲ್ಲಿರತಕ್ಕಂತಹ ಹೊಂಬಾಳೇಗೌಡರ ಮನೆಯಲ್ಲಿ ರಾಬರಿ ಆಗಿರತಕ್ಕಂಥದ್ದು. ಬೆಂಗಳೂರಿನ ಬಿಇಎಲ್ ಬಡಾವಣೆಯಲ್ಲಿ ಹಾಡಹಗಲೇ ದರೋಡೆಯಾಗಿರತಕ್ಕಂತಹ ದೃಶ್ಯಾವಳಿಗಳನ್ನ ತಾವು ನೋಡ್ತಾ ಇದ್ರ ಸ್ಕ್ರೀನ್ ನಲ್ಲಿ. ಮನೆಗೆ ನುಗ್ಗಿ ದರೋಡೆಯನ್ನ ಮಾಡಲಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ಲಕ್ಷ ರೂಪಾಯಿ ನಗದು, ಅರ್ಧ ಕೆಜಿ ಚಿನ್ನ ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಘಟನೆ ಯಲಹಂಕ ಪೊಲೀಸರ ಸೋಗಿನಲ್ಲಿ ದರೋಡೆ ಮಾಡಿ ಹಾಡಹಗಲೇ ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಯಲಹಂಕದ ಹೊಂಬಾಳೇಗೌಡರ ಮನೆಯಲ್ಲಿ ರಾಬರಿ ಮಾಡಲಾಗಿದೆ. ಬೆಂಗಳೂರಿನ ಬಿಇಎಲ್ ಬಡಾವಣೆಯಲ್ಲಿರತಕ್ಕಂತಹ ಮನೆಗೆ ಕಣ್ಣು ಹಾಕಿದ್ದಾರೆ ದರೋಡೆಕೋರರು. ಹಾಡಹಗಲೇ ಹೊಂಬಾಳೇಗೌಡರ ಮನೆಯಲ್ಲಿ ರಾಬರಿಯಾಗಿರತಕ್ಕಂಥದ್ದು ಬೆಚ್ಚಿ ಬೀಳಿಸ್ತಾ ಇದೆ. ಬೆಂಗಳೂರಿಗರನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ರಾಬರಿ ಕೇಸ್. ಪೊಲೀಸರ ಸೋಗಿನಲ್ಲಿ ಮನೆಗೆ ನುಗ್ಗಿ ಮನೆಗೆ ಕಣ್ಣು ಹಾಕಿ ಸಿಕ್ಕಿದನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ದರೋಡೆ ಮಾಡಿದ್ದಾರೆ. 20 ಲಕ್ಷ ರೂಪಾಯಿ ನಗದು ಸಹಿತ ಜೊತೆಗೆ ಅರ್ಧ ಕೆಜಿ ಬಂಗಾರ ಎಲ್ಲವನ್ನು ತೆಗೆದುಕೊಂಡು ದೋಚಿ ಕದಿಮರು ಪರಾರಿಯಾಗಿದ್ದಾರೆ. ಬೆಂಗಳೂರಿನ ಯಲಹಂಕ ಪೊಲೀಸರ ಸೋಗಿನಲ್ಲಿ ದರೋಡೆ ಮಾಡಿ ಹಾಡಹಗಲೇ ಯಲಹಂಕದಲ್ಲಿರತಕ್ಕಂತಹ ಹೊಂಬಾಳೇಗೌಡರ ಮನೆಯಲ್ಲಿ ರಾಬರಿ ಆಗಿರತಕ್ಕಂಥದ್ದು. ಬೆಂಗಳೂರಿನ ಬಿಇಎಲ್ ಬಡಾವಣೆಯಲ್ಲಿ ಹಾಡಹಗಲೇ ದರೋಡೆಯಾಗಿರತಕ್ಕಂತಹ ದೃಶ್ಯಾವಳಿಗಳನ್ನ ತಾವು ನೋಡ್ತಾ ಇದ್ರ ಸ್ಕ್ರೀನ್ ನಲ್ಲಿ.